ಒಂದು ಸಣ್ಣ ಹಳ್ಳಿಯಲ್ಲಿ ಶಿವಪ್ಪ ಎಂಬ ಬಡ ರೈತನು ವಾಸಿಸುತ್ತಿದ್ದ. ಅವನಿಗೆ ಸ್ವಲ್ಪ ಮಾತ್ರ ಜಮೀನು ಇದ್ದರೂ ಅವನು ತುಂಬಾ ಪರಿಶ್ರಮಿ ಮತ್ತು ಸತ್ಯವಂತನಾಗಿದ್ದ. ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡುತ್ತಿದ್ದ. ಬಿಸಿಲು, ಮಳೆ, ಗಾಳಿ ಯಾವುದನ್ನೂ ಪರವಾಗಿಲ್ಲದೆ ತನ್ನ ಕುಟುಂಬದ ಜೀವನಕ್ಕಾಗಿ ದುಡಿಯುತ್ತಿದ್ದ. ಶಿವಪ್ಪನ ಮನೆ ತುಂಬಾ ಸರಳವಾಗಿತ್ತು. ಅವನ ಹೆಂಡತಿ ಮತ್ತು 2 ಮಕ್ಕಳು ಅವನ ಜೊತೆಗೆ ವಾಸಿಸುತ್ತಿದ್ದರು. ಹಣ ಕಡಿಮೆ ಇದ್ದರೂ ಅವರು ಸಂತೋಷವಾಗಿ ಬದುಕುತ್ತಿದ್ದರು. ಶಿವಪ್ಪ ತನ್ನ ಮಕ್ಕಳಿಗೆ ಓದಿಸಬೇಕು ಎಂಬ ದೊಡ್ಡ ಕನಸು ಹೊಂದಿದ್ದ. ನಾವು ಕಷ್ಟಪಟ್ಟರೂ ಪರವಾಗಿಲ್ಲ, ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಎಂದು ಅವನು ಸದಾ ಹೇಳುತ್ತಿದ್ದ. 1 ವರ್ಷ ಮಳೆ ಸರಿಯಾಗಿ ಬಂದಿಲ್ಲ. ಹೊಲದಲ್ಲಿ ಬೆಳೆದ ಬೆಳೆ ಬಹಳಷ್ಟು ಹಾನಿಯಾಯಿತು. ಇದರಿಂದ ಶಿವಪ್ಪನಿಗೆ ತುಂಬಾ ಕಷ್ಟವಾಯಿತು. ಆದರೂ ಅವನು ಧೈರ್ಯ ಕಳೆದುಕೊಳ್ಳಲಿಲ್ಲ. ಕಷ್ಟಗಳು ಜೀವನದಲ್ಲಿ ಬರುತ್ತವೆ, ಆದರೆ ನಾವು ಪ್ರಯತ್ನ ಬಿಡಬಾರದು ಎಂದು ತನ್ನನ್ನು ತಾನೇ ಪ್ರೋತ್ಸಾಹಿಸಿಕೊಂಡ. ಹಳ್ಳಿಯ ಕೆಲವರು ಅವನ ಪರಿಶ್ರಮವನ್ನು ನೋಡಿ ಸಹಾಯ ಮಾಡಿದರು. ಮುಂದಿನ ವರ್ಷ ಉತ್ತಮ ಮಳೆ ಬಂದು ಶಿವಪ್ಪನ ಹೊಲದಲ್ಲಿ ಒಳ್ಳೆಯ ಬೆಳೆ ಬಂದಿತು. ಅವನ ಜೀವನ ನಿಧಾನವಾಗಿ ಸುಧಾರಿಸಿತು. ಈ ಕಥೆ ನಮಗೆ ಹೇಳುವುದೇನೆಂದರೆ, ಬಡತನ ಇದ್ದರೂ ಪರಿಶ್ರಮ ಮತ್ತು ಸಹನೆ ಇದ್ದರೆ ಜೀವನದಲ್ಲಿ ಒಂದು ದಿನ ಯಶಸ್ಸು ಬರುತ್ತದೆ. ನಮಸ್ಕಾರ.